ಹೆಲೋ ನಮಸ್ಕಾರ. ಶೈಲಪುತ್ರಿ ದೇವಿಯ ಕಥೆ. ನವರಾತ್ರಿಯ ಮೊದಲ ದಿನ ಆರಾಧಿಸಲ್ಪಡುವ ದೇವಿ ಶೈಲಪುತ್ರಿ. ಹೆಸರಿನ ಅರ್ಥ ಶೈಲ ಎಂದರೆ ಪರ್ವತ, ಪುತ್ರಿ ಎಂದರೆ ಮಗಳು. ಆದ್ದರಿಂದ ಶೈಲಪುತ್ರಿ ಎಂದರೆ ಹಿಮಾಲಯನ ಪರ್ವತದ ಮಗಳು. ಅವಳು ಪಾರ್ವತಿ ದೇವಿಯ ಮೂಲ ಸ್ವರೂಪ ಎಂದು ಹೇಳಲಾಗುತ್ತದೆ. ಕತೆ. ಹಿಂದೆ ಸತೀದೇವಿ ಶಿವನ ಪತ್ನಿಯಾಗಿದ್ದಳು. ಅವಳ ತಂದೆ ದಕ್ಷನು ಶಿವನನ್ನು ಅವಮಾನಿಸಿದಾಗ ಸತೀದೇವಿ ಅದನ್ನು ಸಹಿಸಲಾಗದೆ ಯಜ್ಞಕೂಟದಲ್ಲಿ ಹಾರಿ ದೇಹತ್ಯಾಗ ಮಾಡುತ್ತಾಳೆ. ಆಮೇಲೆ ಅವಳು ಹಿಮಾಲಯನ ಮಗಳಾಗಿ ಪುನರ್ಜನ್ಮ ಪಡೆದಳು. ಈ ಜನ್ಮದಲ್ಲಿ ಅವಳು ಶೈಲಪುತ್ರಿ ದೇವಿಯಾಗುತ್ತಾಳೆ. ಅವಳು ಎಮ್ಮೆ ನಂದಿ ಮೇಲೆ ಸವಾರಿ ಮಾಡುತ್ತಾಳೆ. ಅವಳ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲವಿರುತ್ತದೆ. ಅವಳ ಮಹತ್ವ. ಶೈಲಪುತ್ರಿ ದೇವಿ ಭಕ್ತರಿಗೆ ಶಾಂತಿ, ಶಕ್ತಿ ಮತ್ತು ಸ್ಥೈರ್ಯವನ್ನು ನೀಡುತ್ತಾಳೆ. ಅವಳನ್ನು ಆರಾಧಿಸಿದರೆ ಎಲ್ಲ ಕಷ್ಟಗಳು ಹೋಗಿ ಜೀವನದಲ್ಲಿ ಧೈರ್ಯ ಮತ್ತು ವಿಶ್ವಾಸ ಬರುತ್ತದೆ. ಆದ್ದರಿಂದ ನವರಾತ್ರಿಯ ಮೊದಲನೇ ದಿನವನ್ನು ಶೈಲಪುತ್ರಿ ದೇವಿಗೆ ಎಂದು ಪೂಜೆ ಮಾಡಲಾಗುತ್ತದೆ.